ಸಾಗರ ತಾಲೂಕಿನಲ್ಲಿ ಈ ಸದ್ಗುರುವಿನ ಫೋಟೋಗಳು ಇಲ್ಲದ ಮನೆಯೇ ಇಲ್ಲ ಅಂತ ಹೇಳ್ಬೋದು. ನಮಸ್ಕಾರ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಿಂದ ಕೊಂಚ ದೂರದಲ್ಲಿರುವ ವರದಹಳ್ಳಿಯಲ್ಲಿರುವ ಶ್ರೀ ಶ್ರೀಧರ ಸ್ವಾಮಿಗಳು ಯಾರಿಗೆ ಗೊತ್ತಿಲ್ಲ ಹೇಳಿ. ಗುರು ದತ್ತಾತ್ರೇಯರ ಅವತಾರವೆಂದು ಪರಿಗಣಿಸಲ್ಪಟ್ಟ ಈ ಮಹನೀಯರೇ ವರದಹಳ್ಳಿಯ ಸದ್ಗುರು ಶ್ರೀ ಶ್ರೀಧರರು. ಕರ್ನಾಟಕದ ಲಾಡ್ ಚಿಂಚೋಳಿಯಲ್ಲಿ ಜನಿಸಿದ ಗುರುಗಳು ರಾಷ್ಟ್ರಸಂತ ಶಿವಾಜಿ ಮಹಾರಾಜರ ಗುರು ಶ್ರೀ ಸಮರ್ಥ ರಾಮದಾಸರ ಶಿಷ್ಯರಾಗಿ ದೀಕ್ಷಾಬದ್ಧರಾಗಿ ನಾಡಿನ ಉದ್ದಗಲಕ್ಕೂ ಸಂಚರಿಸಿದವರು. ಕಾಶಿಯಲ್ಲಿ ತಪಸ್ಸನ್ನಾಚರಿಸಿ ನಂತರ ಮಹಾರಾಷ್ಟ್ರ, ಆಂಧ್ರ ಪ್ರದೇಶಗಳಾದ್ಯಂತ ಸಂಚರಿಸಿ ಕರ್ನಾಟಕದಲ್ಲಿ ಬಂದಾಗ ತಾಯಿ ದುರ್ಗಾಂಬೆಯ ಅಣತೆಯ ಮೇರೆಗೆ ಸಾಗರ ತಾಲೂಕಿನ ವರದಹಳ್ಳಿಯಲ್ಲಿ ನೆಲೆ ನಿಂತರು. ವರದಹಳ್ಳಿಯಲ್ಲಿ ಗುಡ್ಡದ ಮೇಲೆ ನಿಂತು ಕೇವಲ ತಮ್ಮ ತಪಶಕ್ತಿಯಿಂದಲೇ ನೀರನ್ನ ಉದ್ಭವಿಸಿ ಉದ್ಭವ ಗಂಗೆಯ ನೆಲೆಗೆ ಕಾರಣೀಕೃತರಾದರು. ಈ ನೀರು ಅತ್ಯಂತ ಔಷಧೀಯ ಗುಣಗಳಿಂದ ಕೂಡಿದ್ದು ರೋಗ ನಿವಾರಣಾ ಶಕ್ತಿಯಾಗಿಯೂ ಭಕ್ತರಲ್ಲಿ ಚಿರಪರಿಚಿತ. ತಮ್ಮ ಅವತಾರ ಕಾಲದಲ್ಲಿ ನಿರಂತರ ಪವಾಡ ಮತ್ತು ಕೃಪಾ ದೃಷ್ಟಿಯಿಂದ ಭಕ್ತರ ಕಷ್ಟಗಳನ್ನ ದೂರ ಮಾಡಿ ಅವರ ಬದುಕಿನಲ್ಲಿ ಸಂತೃಪ್ತಿ ತಂದರು. 1973ರಲ್ಲಿ ತಮ್ಮ ಭೌತಿಕ ಅಸ್ತಿತ್ವವನ್ನ ತ್ಯಜಿಸಿ ವರದಪುರವು ಅವರ ಸಮಾಧಿಯಿಂದ ಆಶೀರ್ವದಿಸಲ್ಪಟ್ಟಿತು. ಪ್ರತಿದಿನ ಇಲ್ಲಿ ಭಕ್ತರಿಗೆ ಅನ್ನ ಪ್ರಸಾದ ವ್ಯವಸ್ಥೆ ಹಾಗೆ ಉಳಿದುಕೊಳ್ಳಲು ರೂಮ್ಗಳ ವ್ಯವಸ್ಥೆ ಕೂಡ ಇದೆ. ಗೋಶಾಲೆ, ಧರ್ಮಧ್ವಜ, ಶ್ರೀಧರ ತೀರ್ಥ ಪ್ರಶಾಂತತೆಯ ಪರಿಸರದ ಮಧ್ಯೆ ಇರುವ ಗುರುಗಳ ಮಂದಿರ ಮತ್ತೊಮ್ಮೆ ನಮ್ಮನ್ನು ಭೇಟಿ ನೀಡುವಂತೆ ಮಾಡುತ್ತೆ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ನೀವು ಕೂಡ ಸಾಗರದ ಕಡೆ ಹೋದಾಗ ವರದಹಳ್ಳಿಗೆ ಒಮ್ಮೆ ಭೇಟಿ ನೀಡಿ. ನಮಸ್ಕಾರ.